ದಿನಕ್ಕೆ 100 ಕಗ್ಗ, ದಿನ 8. ಆವ ಬೆಳೆಯಾದಾವ ನೀರಿನಲ್ಲಿ ಬೇಯುವುದೋ, ಆವ ಜೀವದ ಪಾಪವಾವ ಪಾಪದಿನೋ, ಆ ವಿವರವನು ಕಾಣದಾಕ್ಷೇಪಣೆಯದೇನೋ, ದೈವ ಗುಟ್ಟದು ತಿಳಿಯೇ ಮಂಕುತಿಮ್ಮ ಅಂತ. ಈಗ ಒಬ್ಬ ರೈತ ಕೃಷಿ ಮಾಡ್ತಾನಲ್ವಾ, ಕೃಷಿ ಮಾಡ್ಬೇಕಾದ್ರೆ ಅವನು ಯಾವ ನೀರಲ್ಲಿ ಬೆಳೆ ಬೆಳೆದ ಅಂತ ನಮ್ಗೆ ಏನಾದ್ರೂ ಗೊತ್ತಿರುತ್ತಾ, ಅಥವಾ ಯಾವ ಗಿಡಕ್ಕೆ ಯಾವ ನೀರು ಹೋಗ್ಬೇಕು ಅಂತ ಗೊತ್ತಿರುತ್ತಾ? ಅದೆಲ್ಲವೂ ಪ್ರಕೃತಿಯ ಮಹಿಮೆ. ಹಂಗೆ ಯಾವ ಜೀವ ಎಷ್ಟು ಪಾಪ ಮಾಡಿದೆ, ಯಾವ ಜೀವ ಎಷ್ಟು ಪುಣ್ಯ ಮಾಡಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತಾ? ಅದೆಲ್ಲ ವಿಧಿಲಿಖಿತ. ಹಂಗೆ ಈ ವಿಧಿಲಿಖಿತವನ್ನ ನಾವು ಬದಲಾಯಿಸೋಕ್ಕೂ ಆಗೋದಿಲ್ಲ, ನಾವು ಅಳಿಯೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಧರ್ಮರಾಯ ಸ್ವರ್ಗಾರೋಹಣ ಮಾಡ್ತಾನಲ್ವಾ ತನ್ನ ಪಾಂಡವರ ಜೊತೆ, ಅಣ್ಣ ತಮ್ಮಂದಿರ ಜೊತೆ. ಫಸ್ಟ್ ಅವನೇ ಅಂತೆ ಸ್ವರ್ಗಾರೋಹಣ ಮಾಡೋದು. ಆದ್ರೆ ಅವನ ಅಷ್ಟು ತಮ್ಮಂದಿರು ನರಕದಲ್ಲಿರೋಂಗ್ ಕಾಣಿಸ್ಬಿಡ್ತಾರೆ ಅವನಿಗೆ. ಕೌರವರೆಲ್ಲರೂ ಸ್ವರ್ಗದಲ್ಲಿರೋಂಗ್ ಕಾಣಿಸ್ಬಿಡ್ತಾನೆ. ಚಿಂತೆ ಆಗ್ಬಿಡುತ್ತಂತೆ ಅವ್ನಿಗೆ, ಇದೇನಪ್ಪ ತಪ್ಪು ಮಾಡಿರೋರೆಲ್ಲ ನರಕದಲ್ಲಿದ್ದಾರೆ, ನನ್ನ ತಮ್ಮಂದಿರೆಲ್ಲ ಅವರೆಲ್ಲ ತಪ್ಪು ಮಾಡಿರೋ ಸ್ವರ್ಗದಲ್ಲಿದ್ದಾರೆ, ನನ್ನ ತಮ್ಮಂದಿರೆಲ್ಲ ನರಕದಲ್ಲಿದ್ದಾರೆ ಅಂತ. ಆದ್ರೆ ವಾಸ್ತವ ಸತ್ಯಾಂಶ ಗೊತ್ತಾದ್ಮೇಲೆ ಅವನಿಗೆ ಅಯ್ಯೋ ಸದ್ಯ ಇದು ಭ್ರಮೆ ಅಂತ ಹೇಳಿ ಅನ್ಕೊಂಡಂತೆ. ಹಂಗೆ ಯಾವ್ದಾದ್ರು ಒಂದು ಸಿಚುವೇಶನ್ನ ಅಥವಾ ಯಾವ್ದಾದ್ರು ಒಂದು ಘಟನೆ ಏನ್ ಸಂಭವಿಸ್ತಾ ಇರುತ್ತೋ ಅದನ್ನ ನೋಡಿದ ತಕ್ಷಣ ಅಳಿಯೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳಿ. ಜೀವನದಲ್ಲಿ ನಡೆಯುವಂತಹ ಎಲ್ಲ ಪಾಪ ಪುಣ್ಯ ದಯೆ ದಾಕ್ಷಿಣ್ಯಗಳೆಲ್ಲವೂ ದೈವದ ಗುಟ್ಟು, ಪ್ರಕೃತಿಯ ಗುಟ್ಟು ಅಂತ ಡಿ ವಿಜಿ ಅವರು ಹೇಳ್ತಾ ಇದ್ದಾರೆ.